ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧ ಸಾಕಷ್ಟು ಹೋರಾಟ ಮಾಡ್ತಿರುವಂತಹ ಹೊನ್ನಾವರದ ಪ್ರಸಿದ್ಧ ಬಂಗಾರಮಕ್ಕಿ ಮಹಾಸಂಸ್ಥಾನದ ಮಾರುತಿ ಗುರೂಜಿಯವರಿಗೆ ಜೀವ ಬೆದರಿಕೆ ಬರ್ತಿರತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋಕ್ಕೆ ಸ್ವತಃ ಮಾರುತಿ ಗುರೂಜಿಯವರು ನಮ್ಮ ಜೊತೆ ಇದ್ದಾರೆ. ಗುರೂಜಿಯವರೇ, ನಿರಂತರವಾಗಿ ನೀವು ಹೋರಾಟ ಮಾಡ್ತೀರಿ. ರಾಜ್ಯ ಸರ್ಕಾರದ ಅತಿ ದೊಡ್ಡ ಯೋಜನೆ ಇದಾಗಿರತಕ್ಕಂಥದ್ದು. ಇದೀಗ ನಿಮ್ಗೆ ಮೇಲೆ ಜೀವ ಬೆದರಿಕೆ ಬರ್ತಿರತಕ್ಕಂಥದ್ದು ಮಾಹಿತಿ ಇರುತ್ತೆ. ಈ ಬಗ್ಗೆ ಏನು ಹೇಳ್ತೀರಿ? ಈ ಬಗ್ಗೆ ಹೋರಾಟದ ಆರಂಭದ ದಿನಗಳಿಂದನೇ ಇದರಲ್ಲಿ ಅನೇಕ ರೀತಿಯ ಬೆದರಿಕೆಗಳು, ಕೆಲವಷ್ಟು ಒತ್ತಡಗಳು, ಕೆಲವೊಂದು ಬೇರೆ ಬೇರೆ ವ್ಯಕ್ತಿಗಳ ಮುಖಾಂತರವಾಗಿ ಹೇಳಿಸಿದ್ದಾಯಿತು. ಆನಂತರ ಈ ವಿಚಾರ ಸಂಬಂಧಪಟ್ಟಂತೆ ಬಹುಶಃ ಯಾರ್ಯಾರು ನಮ್ಮ ಕಲ್ಪನೆಗಳಿಲ್ಲ. ಅದರಲ್ಲಿ ದೂರವಾಣಿ ಮುಖಾಂತರವೂ ಸಹ ನಮಗೆ ಒಂದಿಷ್ಟು ಬೆದರಿಕೆಗಳು 4 ಬಾರಿ ಬಂದಿದ್ದಾವೆ. ಅದು ನಾವು ನಿರ್ಲಕ್ಷ್ಯ ಮಾಡಿದ್ವಿ. ಆ ನಂತರದಲ್ಲಿ ನಮ್ಮ ಮೊಬೈಲ್ಗಳನ್ನು ಸಹ ಹ್ಯಾಕ್ ಮಾಡಿ ಬೇರೆ ರೀತಿಯಲ್ಲಿ ಒಂದು ಬೇಡವಾದ ಒಂದು ಸಂದೇಶ ಕೊಡ್ತಕ್ಕಂಥ ಕೆಲಸ ಆಯಿತು. ಆ ತಕ್ಷಣ ನಾವು ಜಾಗೃತಿ ಆಗಬೇಕಾಯಿತು. ಕಾರವಾರದ ಸೈಬರ್ ಕ್ರೈಮ್‌ಗೂ ಸಹ ಅದಕ್ಕೆ ನಾವು ಕಂಪ್ಲೇಂಟನ್ನು ಮಾಡಿದ್ದೇವೆ. ಅಂತ ಯಾವುದೇ ಬೆದರಿಕೆ ಬಂದರೂ ಸಹ ನಾವು ಅದಕ್ಕೆ ಹೆದರೋದಿಲ್ಲ, ಅಂಜೋದಿಲ್ಲ. ನಾವು ಇಟ್ಟಂತೆ ಹೆಜ್ಜೆ ಹಿಂದೆ ಸರಿಯೋದಿಲ್ಲ. ಗುರೂಜಿ, ನಿಮ್ಮ ಕಾರಿಗೆ ಅಪಘಾತವನ್ನ ಮಾಡಿ ನಿಮ್ಗೊಂದು ಬೆದರಿಕೆಯನ್ನು ಸಹ ಹಾಕಿದ್ರು. ಆ ಬಗ್ಗೆ ದೂರು ಕೊಟ್ರಾ? ಎಲ್ಲಾಗಿದೆ ಈ ಘಟನೆ? ಈ ಘಟನೆ ಶಿವಮೊಗ್ಗದಲ್ಲಿ ಆದಂಥದ್ದು. ಆ ಸಂದರ್ಭದಲ್ಲಿ ನಾವು ಶಿವಮೊಗ್ಗದ ಠಾಣೆಯಲ್ಲಿ ಅಲ್ಲಿ ನಾವು ಕಂಪ್ಲೇಂಟ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅದರಲ್ಲಿ ನಮಗೆ ಸರಿಯಾದ ಸ್ಪಂದನೆ ಆಗಲಿಲ್ಲ. ತದನಂತರ 2ನೇ ದಿವಸಕ್ಕೂ ಸಹ ಪ್ರಯತ್ನ ಮಾಡಿ ಕಂಪ್ಲೇಂಟ್ ಮಾಡೋದು ನಮ್ಮಿಂದ ಕಂಪ್ಲೇಂಟನ್ನು ಸ್ವೀಕೃತಿ ಮಾಡಿಲ್ಲ ಅಲ್ಲಿ. ನಮ್ಮಲ್ಲಿ ಯಾರು ಬಂದು ಈಗ ಆಕ್ಸಿಡೆಂಟ್ ಮಾಡ್ಲಿಕ್ಕೆ ಬಂದರು ಅವ್ರ ಕಂಪ್ಲೇಂಟನ್ನು ತಗೊಂಡ್ರೆ ವಿನಃ ನಾವು ಕೊಡ್ತಕ್ಕಂಥ ಕಂಪ್ಲೇಂಟ್ ತಗೊಳ್ಳಿಕ್ಕೆ ಇದಾಗಿಲ್ಲ. ನಮಗೆ ಯಾವ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ನನಗೆ ಅರ್ಥ ಆಗಿಲ್ಲ ನಮಗೆ. ಗುರೂಜಿ, ಸಾಕಷ್ಟು ಆಮಿಷಗಳನ್ನ ಒಡ್ತಾ ಇರತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಿ. ಯಾವ ರೀತಿ ಆಮಿಷ ಒಡ್ತಾ ಇದ್ದಾರೆ ಗುರೂಜಿ? ಈಗಾಗಲೇ ಅಂದರೆ ಹಣದ ಆಮಿಷವನ್ನು ನಮಗೆ ಒಡ್ಡಿದ್ದಾರೆ. ಅದು ಇದನ್ನು ನಿಮಗೆ ಬೇರೆ ರೀತಿಯಲ್ಲಿ ಪ್ರಯೋಜನ ಕೊಡ್ತೇವೆ, ನೀವು ಇದನ್ನು ಹಿಂಸರಿದುಕೊಳ್ಳಿ, ನೀವು ಒಬ್ಬರು ಹಿಂಸರಿದ್ರೆ ಸಾಕು, ನಾವು ಮ್ಯಾನೇಜ್ ಮಾಡ್ತೇವೆ ಅನ್ನೋ ಶಬ್ದವನ್ನು ಬಳಸ್ತಾರೆ. ಏನು ಮ್ಯಾನೇಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ ರೀತಿಯಲ್ಲಿ ನಮ್ಗೆ ಅನೇಕ ರೀತಿಯ ಒಂದು ಒತ್ತಡ ತರತಕ್ಕಂಥ ತಂತ್ರವನ್ನು ಮಾಡಿದ್ದಾರೆ. ಗುರೂಜಿ, ಯಾಕೆ ಇಷ್ಟು ವಿಶೇಷತೆ ಆಗಿರತಕ್ಕಂಥದ್ದು? ಇಷ್ಟು ದೊಡ್ಡ ಪ್ರಾಜೆಕ್ಟ್ ಏನು? ಈ ಪ್ರಾಜೆಕ್ಟು ಇವತ್ತು ಮೇಲ್ನೋಟಕ್ಕೆ ಕಾಣತಕ್ಕಂಥ 10,400 ಕೋಟಿ ಬಜೆಟ್ ಅಲ್ಲ ಇದು. ಇದರ ಹಿಂದೆ ಬಹುದೊಡ್ಡ ಒಂದು ಲಕ್ಷಾಂತರ ಕೋಟಿಯ ಹುನ್ನಾರ ಇದರ ಹಿಂದೆ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕೆಂದರೆ ಈ ಒಂದು ಯೋಜನೆಯನ್ನು ಸರಿಯಾಗಿ ಅಧ್ಯಯನ ನಾವು ಮಾಡಿಕೊಂಡ್ವಿ ಅಂತಾದರೆ, ಇದರ ಸಂಪೂರ್ಣ ರೂಪರೇಷೆಯನ್ನು ಯೋಚನೆ ಮಾಡಿದ್ರೆ ಇದರ ಬಜೆಟನ್ನು ನಾವು ಆಗ ಅನಲಿಸ್ ಮಾಡ್ಬೋದು. ಈಗ ಹೇಳಿರ್ತಕ್ಕಂಥ ಬಜೆಟ್ಗಳು ಕಡಿಮೆ ಇದ್ದಾವೆ, ಆದರೆ ವಾಸ್ತವ ಅದಲ್ಲ. ಇದರಲ್ಲಿ ಒಂದು ಹಣದ ವ್ಯವಹಾರ ನಡೀತಾ ಇದೆ ಅನ್ನೋದು ಸ್ಪಷ್ಟ ಇದೆ. ಗುರೂಜಿ, ಈ ಸತಿ ಚಾತುರ್ಮಾಸ್ಯಕ್ಕೆ ಕೂತಿದ್ದೀರಿ. ಮೇನ್ ಥೀಮ್ ಅಂದರೆ ಪರಿಸರ ಸಂರಕ್ಷಣೆ. ಇದ್ರ ಬಗ್ಗೆ ಏನು? ಪರಿಸರ ರಕ್ಷಣೆ ಆಗದೆ ನಾವು ಭವಿಷ್ಯಕ್ಕೆ ಏನನ್ನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಸಹ ಪರಿಸರ ರಕ್ಷಣೆ ಅಂತ ಬಂದರೆ ಇಡೀ ಪಶ್ಚಿಮ ಘಟ್ಟ 1ನೇ ಸ್ಥಾನಕ್ಕೆ ಬರ್ತದೆ. ಇಡೀ ದೇಶದಲ್ಲಿ ನಮಗೆ ಪಶ್ಚಿಮ ಘಟ್ಟವೇ ಪ್ರಧಾನ ಸ್ಥಾನವನ್ನು ವಹಿಸ್ತದೆ. 1600 ಕಿಲೋಮೀಟರ್ ವ್ಯಾಪ್ತಿ ಉಳ್ಳಂಥ 6 ರಾಜ್ಯಗಳನ್ನು ಹೊಂದಿರತಕ್ಕಂಥ ಈ ಪಶ್ಚಿಮ ಘಟ್ಟ ರಕ್ಷಣೆ ಆಗಬೇಕಾದ್ದು ಇದು ಬಹುದೊಡ್ಡ ಒಂದು ಕನಸು ನಮಗೆ. ಇದು ಆಗಲೇಬೇಕು. ಇದು ಮುಂದೆ ಭವಿಷ್ಯಕ್ಕೆ ಪೂರಕವಾಗಿರುವಂಥದ್ದು. ಇಷ್ಟನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದು ಏನು ಬಂಗಾರಮಕ್ಕಿಯ ಮಾರುತಿ ಗುರೂಜಿಯವರ ಅಭಿಪ್ರಾಯ. ಶರಾವತಿ ಪಂಪ್ಡ್ ಸ್ಟೋರೇಜ್ ವಿರುದ್ಧ ಏನು ಸಾಕಷ್ಟು ಹೋರಾಟನ ಮಾಡ್ತಾ ಇದ್ದಾರೆ, ಆಮಿಷಗಳನ್ನ ಒಡ್ತಿದ್ದಾರೆ, ಜೊತೆಗೆ ಜೀವ ಬೆದರಿಕೆಯನ್ನು ಹಾಕ್ತಿದ್ದಾರೆ. ಅದಕ್ಕೆ ಆದರೆ ದೂರನ್ನು ಕೊಟ್ಟರು ಸ್ಪಂದನೆ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಿಲ್ಲ ಅನ್ನೋ ನೇರ ಆರೋಪವನ್ನು ಮಾರುತಿ ಗುರೂಜಿ ಈಗ ಮಾಡ್ತಿರತಕ್ಕಂಥದ್ದು.